ಖಂಡಿತ ಅವರು ಕಾನೂನು ಪದವೀಧರ, ಅವ್ರಿಗೆ ಗೊತ್ತಿದೆ. ಸಿದ್ದರಾಮಯ್ಯನವ್ರು ಏನು ಒಬ್ಬ ಜಾಣ, ಅವರು ಒಬ್ಬ ಬ್ರಿಲಿಯಂಟ್ ಪಾಲಿಟಿಷಿಯನ್, ತಂತ್ರಗಾರಿಕೆ ಚೆನ್ನಾಗಿ ಗೊತ್ತಿದೆ. ಡಿ ಕೆ ಶಿವಕುಮಾರ್ ಅವ್ರನ್ನ 2.5 ವರ್ಷದಿಂದ ಚೇರಿಂದ ದೂರ ಇಟ್ಟಿದ್ದಾರೆ ಅಂತಂದರೆ ಅವರು ಜಾಣ ಇಲ್ದಲೇ ಇರ್ತಾರ? ಅವ್ರಿಗೆ ಗೊತ್ತಿದ್ದು ಕೂಡ ಅವರ ಚೇರ್ನ ಭದ್ರ ಮಾಡ್ಕೊಳ್ಳೋದಕ್ಕೋಸ್ಕರ ಇಲ್ಲಿ ಬಾನು ಮುಷ್ತಾಕ್ ಅವರನ್ನು ದಸರಾ ಉದ್ಘಾಟನೆ ಕರೆದಿದ್ದಾರೆ. ಈ ಕಡೆ ಕುರುಬ ಸಮುದಾಯದವ್ರನ್ನ ದಾರಿ ತಪ್ಪಿಸೋದಕ್ಕೋಸ್ಕರ ನಿಮ್ಮನ್ನ ಎಸ್ ಸಿ ಕ್ಯಾಟಗರಿ ಸೇರಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ. ನೀವೇ ಅವರಿಗೆ ವಿಶೇಷವಾದಂಥ ಸವಲತ್ತನ್ನು ಕೊಡಿ. ಅವ್ರಿಗೇನಾದ್ರೂ ನೀವು ರಿಸರ್ವೇಷನ್ ಪಾಲಿಸಿ, ಈಗ OBC ಒಳಗಡೆ ಮುಸಲ್ಮಾನರನ್ನ ಸೇರಿಸ್ಕೊಂಡು ಕೊಡ್ಲಿಕ್ಕೆ ಹೋಗಿದ್ರಲ್ಲ, ಅಲ್ಲೇನಾದರೂ ಅವರಿಗೆ ದಾರಿ ಮಾಡಿಕೊಡಿ. ಅದು ಬಿಟ್ಟು ಅವರಿಗೆ ಅವರನ್ನು ದಾರಿ ತಪ್ಪಿಸುವಂತಹ ಪ್ರಯತ್ನವನ್ನು ಮಾಡಬೇಡಿ ಅಂತ ಕೇಳ್ಕೊಳ್ತೀನಿ. ನಾನು ಭಾಳ ಸ್ಪಷ್ಟವಾಗಿ ಮೊನ್ನೆನೇ ನಾನು ಹೇಳಿಕೆ ಕೊಡ್ತಾ ಹೇಳಿದೆ. ಹಗಲು ದರೋಡೆ ನಡೆದಂತಹ ಮುಂಗೂಡಾದ 14 ಸೈಟ್ಗಳ ಪ್ರಕರಣವನ್ನೇ ಹೈಕೋರ್ಟ್ನಲ್ಲಿ ವಜಾ ಮಾಡಲಾಗಿತ್ತು. MD ಸಮೀರ್ ಅನ್ನೋನು ಇಷ್ಟು ಒಂದು ಅವಹೇಳನಕಾರಿಯಾಗಿ ವಿಡಿಯೋನ ಮಾಡಿ ಧರ್ಮಸ್ಥಳದ ಬಗ್ಗೆ ಅಪನಂಬಿಕೆಯನ್ನು ಮೂಡಿಸಿದಂಥವನಿಗೆ ನಿರೀಕ್ಷಣಾ ಜಾಮೀನನ್ನು ಮಂಗಳೂರಿನಲ್ಲಿ ಕೊಡಲಾಯಿತು. ಹಾಗೆಯೇ ಧರ್ಮಸ್ಥಳಕ್ಕೆ JCB ನುಗ್ಗಿಸಿ ಧರ್ಮಸ್ಥಳ ದೇವಸ್ಥಾನ ಹೊಡಿಬೇಕು ಅಂತ ಹೇಳಿದಂಥ ಮಹೇಶ್ ತಿಮ್ಮಾರೋಡಿ ಅವ್ರನ್ನ ಆ ಪ್ರಕರಣದಲ್ಲಿ ಕೇಸ್ ದಾಖಲು ಮಾಡಲಿಲ್ಲ. ಈ ಎಲ್ಲ ಉದಾಹರಣೆಗಳಿದ್ದಾಗ್ಯೂ ಕೂಡ ಒಂದು ಭರವಸೆಯೊಂದಿಗೆ ನಾನು ಹೈಕೋರ್ಟಿಗೆ PIL ಹಾಕಿದ್ದೆ. ಅಲ್ಲಿ ಬರೀ ಸೆಕ್ಯುಲರಿಸಮ್ ಅನ್ನೋ ದುರ್ಬೀನ್ ಹಾಕ್ಕೊಂಡು ಕನ್ನಡಕ ಹಾಕ್ಕೊಂಡು ಇಡೀ ಪ್ರಕರಣವನ್ನು ನೋಡಿದರು. RUA ಪೂಜಾರಿ ಅಂತಾರೆ. ನಾನು ಪೂಜಾರಿ ಆಗಿರೋಕ್ಕಾಗುತ್ತಾ ಹೇಳಿ? ಕೋರ್ಟು ಕೇಳುತ್ತೆ, ನೀವು ಪೂಜಾರಿನಾ, ನೀನು ಈ ಪ್ರಶ್ನೆ ಮಾಡೋಕ್ಕೆ ಪೂಜಾರಿನಾ ಅಂತ ಕೇಳ್ತಾರೆ. ನೀನು ಈ ಟ್ರಸ್ಟೊಳಗಡೆ ನೀನಿದೆಯಾ ಅಂತ ಕೇಳ್ತಾರೆ. ನಾನು ಟ್ರಸ್ಟ್ ಆಗಿರಲೇಬೇಕಾ? ಅಥವಾ ಈ ಒಂದು ಹೈಪೋರ್ಡ್ ಕಮಿಟಿ ಅಂತ ಏನಿತ್ತೋ ಇದರೊಳಗಡೆ ನೀನು ಭಾಗಿಯಾಗಿದೆಯಾ ಅಂತ ಕೇಳ್ತಾರೆ. ಹೈಪೋರ್ಡ್ ಕಮಿಟಿ 10 ವರ್ಷ ನಾನು ಅದರೊಳಗಡೆ ಕೂತಿದ್ದೀನಿ. ಹೈಪೋರ್ಡ್ ಕಮಿಟಿನಲ್ಲಿ ಎಲ್ಲರೂ ಸದಸ್ಯರು ಇರ್ತಾರೆ. ಆದರೆ ದಸರಾವನ್ನು ಯಾರು ಉದ್ಘಾಟನೆ ಮಾಡಬೇಕು ಅನ್ನೋ ಪರಮಾಧಿಕಾರವನ್ನು ನಾವು ಮುಖ್ಯಮಂತ್ರಿಗಳಿಗೆ ಬಿಟ್ಟುಬಿಡ್ತೀವಿ ಅಂತ ಎಲ್ಲರೂ ತೀರ್ಮಾನ ತಗೊಳ್ತಾರೆ. ಇದು ಮುಖ್ಯಮಂತ್ರಿಗಳ ವೈಯಕ್ತಿಕವಾದಂಥ ನಿರ್ಧಾರ. ಈ ಥರ ಒಂದು ಪ್ರಶ್ನೆಯನ್ನು ಇಟ್ಕೊಂಡು ಬರೀ ಸೆಕ್ಯುಲರಿಸಮ್ ದುರ್ಬೀನು ಹಾಕ್ಕೊಂಡು ಅದನ್ನು ತಿರಸ್ಕಾರವನ್ನು ಮಾಡಿದರು. ಕೋರ್ಟು ಅಭಿಪ್ರಾಯಕ್ಕೆ ನಾವು ತಲೆಬಾಗಲೇಬೇಕಾಗುತ್ತೆ. ಅದು ಧಾರ್ಮಿಕ ವಿಚಾರ. ನಾನೊಬ್ಬ ಹಿಂದೂ ಆಗಿ ಬಹುಸಂಖ್ಯಾತ ಜನರ ಅಭಿಪ್ರಾಯಕ್ಕೆ ಪೂರಕವಾಗಿ ಹೈಕೋರ್ಟನ್ನು ನಾನು ಅಪ್ರೋಚ್ ಮಾಡಿದ್ದೆ. ಆದರೆ ಹೈಕೋರ್ಟ್ ಬರೀ ಸೆಕ್ಯುಲರಿಸಮ್ ದುರ್ಬೀನು ಹಾಕ್ಕೊಂಡು ಅದನ್ನು ತಿರಸ್ಕಾರವನ್ನು ಮಾಡಿದೆ. ನನ್ನ ಪೂಜಾರಿ ಅಂತ ಕೇಳಿದರೆ ನಾನು ಪೂಜಾರಿ ಅಲ್ಲ, ಆದರೆ ನಾನೊಬ್ಬ ಧರ್ಮನಿಷ್ಠ ಹಿಂದೂ ಪರಂಪರೆಯಲ್ಲಿ ನಂಬಿಕೆ ಇಟ್ಟಿರುವಂತಹ ಒಬ್ಬ ಪ್ರಜೆಯಾಗಿದ್ದೀನಿ. ನನಗೂ ಕೂಡ ಕೇಳುವಂಥ ಹಕ್ಕಿದೆ. ಆದರೆ ಕೋರ್ಟು ಆ ಸೀಮಿತ ಪರಿಧಿಯಲ್ಲಿ ನೋಡಿ ತಿರಸ್ಕಾರವನ್ನು ಮಾಡಿದೆ. ನಾನು ಅದರ ಬಗ್ಗೆ ಇನ್ನು ಹೆಚ್ಚೇನು ಮಾತಾಡಲಿಕ್ಕೆ ಹೋಗೋದಿಲ್ಲ.